ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, BDCC ಚುನಾವಣೆ ಸಮೀಪ ಬಂದಂಗೆ 18 ಕ್ಷೇತ್ರಗಳಿದ್ದ ಬೆಳಗಾವಿಯಲ್ಲಿ. 18 ಕ್ಷೇತ್ರದ MLAಗಳು ಜೊತೆಗೆ MLCಗಳು ಪೂರ್ಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾಕಂದರೆ ತಮ್ಮ ಹಿಡಿತವನ್ನು BDCC ಬ್ಯಾಂಕ್ ಮೇಲೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ MLA MLCಯ ಕನಸು, ಜೊತೆಗೆ ಹಠ. ಅದರಲ್ಲೂ ಈಗ ನಮಗನ್ನಿಸಿದಂಗೆ ಇಲ್ಲೇ ಈಗಾಗಲೇ ಪಕ್ಷೇತರರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಎರಡೂ ಕಡೆ ಜನ ನಾವು ಪಕ್ಷೇತರರಪ್ಪ ಅಂದರೆ ಇಟ್ ಮೀನ್ಸ್ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ. ಹಾಗಾದ್ರೆ ಯಾರು ಎಲ್ಲೇ ಏನು ಎಂತು ಅನ್ನೋದು ಈ ಒಂದು ನಿಗೂಢ ರಹಸ್ಯ. ಮತ್ತು ಈಗ ನಿಗೂಢವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಏನು ಸ್ಟೇಟ್ಮೆಂಟ್ ಇಲ್ಲ, ಏನಿಲ್ಲ, ತಾವಾಯಿತು. ಯಾಕಂದರೆ PKPS ಸದಸ್ಯರು, ಇನ್ನುಳಿದ ಸಂಘಗಳ ಸದಸ್ಯರು ಅವ್ರು ಭೇಟಿ ಆಗೋದು ಸಂಬಂಧಿಸಿದಂಥವ್ರಿಗೆ. ಅದಕ್ಕಾಗಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಪ್ರಚಾರ ಮಾಡಿದರೆ ಇವ್ರ ಕಡೆ ಅನ್ನುವಂಥ ಹೆಸರು ಬರೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಪ್ರೆಷರೈಸ್ ಮಾಡುವಂಥ, ಒತ್ತಡ ತರುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಹೀಗಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ನಮ್ಮಲ್ಲಿ 114 ಹಳ್ಳಿಗಳು ಬರ್ತಾವೆ ಗ್ರಾಮೀಣದಲ್ಲೇ, ಅವರೆಲ್ಲ ಅಭಿವೃದ್ಧಿ ನಾನು ಮಾಡ್ತೀನಿ ಅನ್ನೋದು ಭಾಳ ಸೂಕ್ಷ್ಮ. ಯಾಕಂದ್ರೆ ಈಗಾಗಲೇ ತಮ್ಮ ಮಗ ಮೃಣಾಲನ್ನ, ಅದೇ ಜೊತೆಗೆ ಅವರ ಸಹೋದರರಂಥ ಚಂದ್ರರಾಜ್ ಹಟ್ಟಿಹೊಳಿ ಅವ್ರನ್ನ ಈ ಕಣಕ್ಕೆ ಇಳಿಸೋ ಪ್ರಯತ್ನ ನಡೆಸಿದ್ದಾರೆ. ಜೊತೆಗೆ ಇನ್ನೂ ಏನೇನದಾವ ಗೊತ್ತಿಲ್ಲ. ಯಾಕಂದ್ರೆ ಹುತ್ತದೊಳಗೆ ಹಾವುದನು ಇಲ್ಲವೋ, ಎಲ್ಲರೂ ಬುಟ್ಟಿ ತೋರಿಸ್ತಾರೆ, ಹುತ್ತು ತೋರಿಸ್ತಾರೆ ಹಾವುದ ಅಂತೇಳಿ. ಅದನ್ನು ಇಲ್ಲೋ ಎಲ್ಲ ಗೊತ್ತಾಗುವಂಥದ್ದು. ಆದರೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅಭಿವೃದ್ಧಿ, ಸತೀಶ್ ಅವರು ಅಭಿವೃದ್ಧಿ, ಭಾಷಣ್ ಜಾರಕಿಹೊಳಿ ಅವರು ಅಭಿವೃದ್ಧಿ, ಎಲ್ಲರೂ ಅಭಿವೃದ್ಧಿ ಪರನ ಮಾತಾಡ್ತಾ ಇರ್ತಾರೆ. ಕತ್ತೆಯವರು ಅಭಿವೃದ್ಧಿನ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಕತ್ತೆ ಕುಟುಂಬಕ್ಕಂತೂ ಇವತ್ತು ಭಯಂಕರ ಚಡಪಡಿಗೆ ಶುರುವಾಗಿಬಿಟ್ಟದ. ಯಾಕಪ್ಪ ಅಂತಂದ್ರೆ ಶತಾಯಗತೆ ಗೆಲ್ಲಬೇಕು. ಇಲ್ಲಿ ಗೆಲ್ಲಿಲ್ಲ ಅಂದರೆ ಮುಂದೆ ಭವಿಷ್ಯನೇ ಇಲ್ಲ. ಒಮ್ಮೆ ಹೋಯ್ತಂದ್ರೆ ಮುಗಿದು ಹೋಗ್ಬಿಡುತ್ತೆ. ನಾವೇನೋ ಒಂದು ಧೈರ್ಯ ಮಾಡಿ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು, ತಮ್ಮವ್ರು ನಮಗೆ ಸಹಾಯ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ, ಅಥವಾ ಮತ್ತೇನೋ ಅಲ್ಲಿ ನಡೀತಾ ಇದ್ವು ಅನ್ನೋ ಕಾರಣಕ್ಕಾಗಿ, ಅವ್ರ ಅಭಿಪ್ರಾಯದಲ್ಲಿ ನಡೆದು ಸರಿ ಇರಲಿಲ್ಲ ಅನ್ನುವಂಥದ್ದು. ಇನ್ನಷ್ಟು PKPSಗಳು ಹೆಚ್ಚು ಮಾಡ್ಕೊಳ್ಳೋದು ಮಾಡೋದು. ಜೊಲ್ಲೆಯವರು ಪ್ರಯತ್ನ ನಡೆಸಿದ್ರು, ತಮ್ಮ ಮಂದಿನ ಹೆಚ್ಚು ಮಾಡ್ಕೋಬೇಕು ಮತದಾರರು ಅಂತೇಳಿ. ಅದನ್ನು ಅಡ್ಡಗಾಲಾಗಿ ನಿಲ್ಲಿಸಿದರು. ಆ ನೆಲೆಯಲ್ಲಿ ಒಟ್ಟಿನಲ್ಲಿ ಶುರುವಾಯಿತು ತಿಕ್ಕಾಟ. ಈಗ ರಾಜಕೀಯ ಮೇಲಾಟ. ಈಗ ನಾನು ನೀನು ನಿಧಾನಕ್ಕಿಲ್ಲೇ ಜೊತೆಗೆ ನಮ್ಮ ಲಕ್ಷ್ಮಣ್ ಸವದಿಯವರು ಸಹಿತರಾಗ ಪೂರ್ಣ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರಂತ. ತಾವು ಅದು ನಿಲ್ತಾರೋ, ತಮ್ಮ ಮಗಳು ನಿಲ್ಲಿಸ್ತಾರೋ, ಒಟ್ಟು ನಡೆಸಿದ್ದಾರೆ ಅವರು. ಅವ್ರದ್ದೇ ಆದಂಥ ಮತ ಬ್ಯಾಂಕ್ ಅದ ಅವ್ರಿಗೆ. ಹಳ್ಳಿ ಜನರ ಜೊತೆಗೆ ವಿಶ್ವಾಸದ ಅನೇಕ PKPS ಅಲ್ಲೂ ಬರ್ತಾ ಇದ್ದಾವೆ. ಹೀಗಾಗಿ ಬೆಳಗಾವಿಯ ಈ ಒಂದು ಏನಪ್ಪ ಅಂತಂದ್ರೆ DCC ಬ್ಯಾಂಕಿನ ಚುನಾವಣೆ ಜಿಲ್ಲೆಯ ಅತ್ಯಂತ ಆಕರ್ಷಣೀಯ. ಯಾಕಂದರೆ ಅದರಲ್ಲೂ ಜಾರಕಿಹೊಳಿ ಅವರು, ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮದೇ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ತಮ್ಮ ಮತಗಳನ್ನ ಹೆಚ್ಚು ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗ ಬಾಲಚಂದ್ರ ಅವರು ಫೀಲ್ಡಿಗೆ ಇಳಿದಾರೋ ಅದೇ ಸಂದರ್ಭದಲ್ಲಿ ಉಳಿದವರು ಅಲರ್ಟ್ ಆಗಿದ್ದಾರೆ. ಈಗ ಇಲ್ಲ, ನಾವು ಈಗ ಬಿಟ್ಟರೆ ಇನ್ನೆಂದು ನಮಗಿಲ್ಲ, ಇದು ಲಾಸ್ಟ್ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರಂತೆ. ಹೀಗಾಗಿ ಒಂದಿಷ್ಟು ನಡಕ್ಕೆ ಸುದ್ದಿಗಳು ಬಂದಿದ್ದಾವೆ. ಈಗೂ ನೀವು ನೋಡಿದ್ದೀರಿ. ಕೆಲವೊಬ್ಬರು ಇಲ್ಲ ಅದೇನು ಮಾತಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಕೆಲವೊಬ್ಬರು ಇಲ್ಲ ಅದೇ ಮಾತಾಡಿದಾರೆ, ಲಿಂಗಾಯತರು ಒಂದಾಗ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಲಿಂಗಾಯತರು ಒಂದಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದಾದರೆ ಯಾವ ರೀತಿ ಒಂದಾಗ್ತಾರೆ, ಯಾವ ರೀತಿ ಯಾರು ನೇತೃತ್ವ ಮಾಡ್ತಾರೆ, ಅಥವಾ ಗೆದ್ದ ಮೇಲೆ ನೋಡೋಣಪ್ಪ ಎಲ್ಲರೂ ಕುಡ್ಕೊಂಡು ಮಾಡೋಣ ಅನ್ನುವಂಥ ವಿಚಾರ ಅದನ್ನು. ಯಾಕಂದ್ರೆ ಈ ಸತ್ತದ ನಮ್ಮ ನೇತೃತ್ವ ನಿಮ್ಮ ನೇತೃತ್ವ ಅಂತ ಜಗಳ ಶುರು ಆಗ್ತಾವೆ. ಅದಕ್ಕೆ ಬೇಕಾಗಿಲ್ಲ. ಏನವರ ಬಣ ಮಾಡ್ಕೊಂಡು ಹೊರಟಿದ್ದಾರೆ. ಸಿಂಡಿಕೇಟ್ ಕರ್ಕೊಳ್ರಿ, ಮತ್ತೇನೋ ಕರ್ಕೊಳ್ರಿ, ಬಣ ಅಂತ ಕರ್ಕೊಳ್ರಿ, ಗುಂಪತ್ತು ಕರ್ಕೊಳ್ರಿ. ಅವರೊಂದು ಸತೀಶ್ ಮತ್ತು ಅವರ ಜೊತೆಗಾರರು, ಅಥವಾ ಬಾಲಚಂದ್ರ ಅಥವಾ ಜೊತೆಗಾರರು, ಅಥವಾ ಬಾಲಚಂದ್ರ ಮತ್ತು ನಮ್ಮ ಜೊಲ್ಲೆಯವರು ಅಂತ ಈಗ ನಾವು ತಿಳ್ಕೊಂಡಿದ್ದೀವಿ. ಹೀಗಾಗಿ ಯಾವುದಪ್ಪ ಇದು ಏನು ಅನ್ನುವಂಥ ಒಂದು ಚರ್ಚೆ, ಜೊತೆಗೆ ಶತಾಯಗತ ಗೆಲ್ಲುವ ಹಠ ಎಲ್ಲರಿಗೂ ಅದ. 18 ಕ್ಷೇತ್ರಗಳು, 18 MLAಗಳಿಗೆ ಹೇಳಿದಾಗ ನಿಮಗೆ. ಹೀಗಾಗಿ ಇನ್ನಷ್ಟು ಏನಾಗ್ತಾಯಿದೆ, ಕುತೂಹಲ ಹೆಚ್ಚಾಗ್ತಾಯಿದೆ. ಅದರಲ್ಲೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಹೇಳಿದಂಗೆ ನಿಮಗೆ ತಮ್ಮ ಕ್ಷೇತ್ರವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಂಥದ್ದು, ಪ್ರತಿಯೊಬ್ಬರು ಭೇಟಿ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸತೀಶ್ ಮತ್ತು ಬಾಲಚಂದ್ರ ಅವರು ಸಹ ತಮ್ಮ ಗುಂಪುಗಳನ್ನ ಹಿಡ್ಕೊಂಡು ಎಲ್ಲರಿಗೂ ಭೇಟಿಯಾಗಿ ಈಗಾಗಲೇ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಸುದ್ದಿಗಳಿದ್ದಾವೆ, ಗಟ್ಟಿ ಮಾಡ್ಕೊಂಡಿದ್ದಾರೆ, ಸುದ್ದಿಗಳಿದ್ದಾವೆ. ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಅವ್ರ ಬೆಂಬಲಿಗರು. ಇದೇ ಕಾಲಕ್ಕೆ ಕತ್ತಿಯವರು ಸಹ ಈ ಸಲ ಬಿಡ್ಕೊಡೋದು, ಇದು ಹಿಡಲೇಬೇಕು ಅನ್ನುವಂಥದ್ದು. ಜೊತೆಗೆ ಬಲಿಷ್ಠ ಜಾರಕಿಹೊಳಿ ವಿರುದ್ಧ ಯಾರ್ಯಾರು ವಿರೋಧವಾಗಿ ನಿಲ್ಲಬಹುದು ಅನ್ನೋಂಥ ಹುಡುಕಾಟ ನಡೆಸಿದಾರ ಸುದ್ದಿಗಳಿದ್ದಾವೆ. ಹೀಗಾಗಿ ಅವ್ರದ್ದೇ ಆದಂಥ ಒಂದು ಬಲವನ್ನು ಕಟ್ಕೊಂಡು BDCC ಬ್ಯಾಂಕನ್ನು ಈ ಸಲ ಶತಾಯಗತ ಹಿಡ್ಕೊಳ್ಳೇಬೇಕು, ಮರಳಿ ಅದರ ಅಧ್ಯಕ್ಷ ಆಗಬೇಕು ಅಥವಾ
ತಮ್ಮವರ ಅಧ್ಯಕ್ಷ ಆಗಬೇಕು ಅನ್ನೋಂಥ ಒಂದು ಯೋಜನೆಯನ್ನು ಸಹಿತ ಹಾಕ್ಕೊಂಡಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ಈ ಒಂದು ತಿಕ್ಕಾಟ, ಈ ಒಂದು BDCC ಬ್ಯಾಂಕನ್ನು ತಮ್ಮ ಕೈಗೆ ತಿಳ್ಕೊಬೇಕು ಅನ್ನುವಂಥ ಒಂದು ವಿಷಯ ಏನದಲ್ಲ ಎಲ್ಲರಿಗೂ ಭಾಳ ಮುಖ್ಯ ಅದ. ಜಾರಕಿಹೊಳಿ ಅವರಿಗಂತೂ ಭಾಳ ಪ್ರಮುಖ ಆಗಿದೆ. ಯಾಕಂದ್ರೆ ರಾಜ್ಯ ಮಟ್ಟದಲ್ಲ, ಯಾಕಂದ್ರೆ 18 ಕ್ಷೇತ್ರ ಸಣ್ಣವಲ್ಲ, ಬೆಳಗಾವಿ ಸಣ್ಣದಲ್ಲ, ಅದ್ರ ಜೊತೆಗೆ ಬೆಂಗಳೂರು ಬಿಟ್ಟರೆ ಅದ ನಂತರ ದೊಡ್ಡ ಕ್ಷೇತ್ರ ಇರುವಂಥದ್ದು ಬೆಳಗಾವಿಯಲ್ಲಿ ತಮ್ಮ ಸಂಪೂರ್ಣ ಹಿಡಿತನ್ನು ಸಾಧಿಸಬೇಕು ಅನ್ನುವಂಥದ್ದು. ಅದೇ ಕಾಲಕ್ಕೆ ಇವ್ರನ್ನ ಸಂಪೂರ್ಣ ಹಿಡಿತ ಸಾಧಿಸಿ ಬಿಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ಇವರು ಮುಖ್ಯಮಂತ್ರಿ ಆಗಿ ತಮ್ಮ ಒಂದು ಶಕ್ತಿಯನ್ನು ಇನ್ನೂ ಅಭಿವೃದ್ಧಿ ಪಡೋ ಜೊತೆಗೆ ನಮ್ಮವ್ರ ಶಕ್ತಿ ಕುಗ್ಗಿಸ್ಬೋದು ಅನ್ನೋಂಥದ್ದು ಚಿಂತೆ ಶುರುವಾಗಿದೆ. ಇದೇ ಕಾಲಕ್ಕೆ DKಶಿ ಅವ್ರಿಗೂ ಇದೊಂದು ದೊಡ್ಡ ಚಿಂತೆ ಆಗಿದೆ. ಯಾಕಪ್ಪ ಅಂದ್ರೆ DKಶಿ ಅವರು ವಿಶೇಷವಾಗಿ ತಾವು ತಿಳ್ಕೊಂಡಿದ್ರು ಸಹಜವಾಗಿ ನಾನು CM ಅಂತೇಳಿ. ಆದರೆ ಇತ್ತೀಚಿನದಾಗ ಅವ್ರಿಗೂ ಕನ್ಫರ್ಮ್ ಆಗ್ಯದ ಸತೀಶ್ ಅವರು ತಿಳ್ಕೊಂಡಷ್ಟು ಹಗರಿಲ್ಲ ಇವರು ಅಂತೇಳಿ. ಹೀಗಾಗಿ ಅವರು ಸಹ DKಶಿ ಅವರು ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಇದಕ್ಕಾಗಿ ಈ ಲಕ್ಷ್ಮಣ ಸವದಿ ಅವ್ರನ್ನ ಮೋಸ್ಟ್ಲಿ ಎತ್ತಿ ಕೇಳ್ತಾ ಇರ್ಬೋದು. ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಂತೆ ಅವ್ರ ಶಿಷ್ಯರು ಅವರಂತೆ DKಶಿ ಪರಾಣ ಅನ್ನೋದು ಎರಡು ಮಾತಿಲ್ಲ. ಈ ನೆಲೆಗಟ್ಟಿನಲ್ಲಿ DKಶಿ ಅವರು ಬೆಳಗಾವಿ ರಾಜಕೀಯದ ಪ್ರತಿ ಕ್ಷಣದ ಡೆವಲಪ್ಮೆಂಟು ಮತ್ತು BDCC ಬ್ಯಾಂಕಿನ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಲಿಂಗಾಯತ್ ಕಮ್ಯುನಿಟಿಗೆ ಹೆಚ್ಚು ಹೆಲ್ಪ್ ಮಾಡಬಹುದು ಅನ್ನುವಂಥ ಮಾತು. ಆಲ್ರೆಡಿ ಲಿಂಗಾಯತ್ ಕಮ್ಯುನಿಟಿ ಇಲ್ಲಿ ತನ್ನ ಹಿಡಿತವನ್ನು ಸಾಧಿಸ್ಕೊಂಡಿದ್ದದ. ಮತ್ತು ಈಗ ನಿಮಗೆ ಹಲವು ಸಲ ಚರ್ಚೆನೂ ಮಾಡಿದ್ದೀವಿ ನಾವು. ಮುಖ್ಯವಾಗಿ ಲಿಂಗಾಯತರು ಮತ್ತು ಕುರುಬರು, ಅದೇ ಕಾಲಕ್ಕೆ ನಮ್ಮ ಉಪ್ಪಾರ ಸಮಾಜದವರು ಇವರು ಹೆಚ್ಚಿಗೆಲ್ಲೇ ಮೆಂಬರ್ ಇದ್ದಾರಂತ ಅನ್ನಿಸ್ತದಲ್ಲ ವಾಸ್ತವ. ಯಾಕಂದ್ರೆ ಭೂಮಿ ಹೆಚ್ಚಿಗಿರೋದು ಅವರವ್ರ ಹೆಸರುಗಳಲ್ಲ. ಅದರ ಜೊತೆಗೆ ಈ PKPS ಜೊತೆಗೆ ಹೆಚ್ಚು ಸಂಪರ್ಕಿದ್ದವರು ಅವರು ಹೊಲದ ದುಡಿಯುವಂಥ ಈ ರೈತರು. ಅದಕ್ಕಾಗಿ ಈ ರೈತರ ಮೇಲೆ ಹಿಡಿದು ಯಾರ್ಯಾರು ಸಾಧಿಸಬಹುದು ಅಂತೇಳಿ ಈ ಗೋಕಾಕ್ ಭಾಗದಲ್ಲಾಗಿರ್ಬೋದು ಅಥವಾ ಅರಭಾವಿ ಅಂದರೆ ಇಟ್ ಮೀನ್ಸ್ ಮುರಳಿ ಭಾಗದಲ್ಲಾಗಿರ್ಬೋದು. ಇಲ್ಲಿ ನಿಶ್ಚಿತವಾಗಿಯೂ ನಮ್ಮ ಜಾರಕಿಹೊಳಿ ಸಹೋದರರು ಹಿಡಿದು ಸಾಧಿಸಿದರೂ ಸಹಿತ ಒಳಗೆ ಇವರು ವಿರೋಧಿಗಳು ಸಾಕಷ್ಟು ಇಳಿತಾರೆ. ಹೊರಗೆ ಬಂದು ಹೇಳ್ಕೊಡೋದಿಲ್ಲ ಅಷ್ಟ. ಬಟ್ ಅವ್ರು ಯಾವಾಗ ಎಲ್ಲಿ ಸ್ಪೋರ್ಟ್ ಆಗ್ತಾರೆ ಗೊತ್ತಿಲ್ಲ. ಬಟ್ ಇದೇವರೆ ಅವರು ಜಾರಕಿಹೊಳಿ ಸಹೋದರರು ಅವ್ರನ್ನ ಕಂಟ್ರೋಲ್ ಮಾಡುವಲ್ಲೇ ತಮ್ಮ ಪರ ಇರುವಲ್ಲೇ ಯಶಸ್ವಿಯಾಗಿದ್ದಾರೆ ಅನ್ನೋದು ಎರಡು ಮಾತು ಇಲ್ಲ. ಯಾಕಂದರೆ ಫಸ್ಟ್ ಡಿವಿಷನ್ ಲೀಡರ್ಗಳು ಮೇಲೆ ಹತ್ತಿಲ್ಲ ಅವರು, ಸೆಕೆಂಡ್ ಡಿವಿಷನ್ ಲೀಡರ್ಗಳು ಎರಡನೇ ಹಂತದ ಲಿಂಗಾಯತ್ ಲೀಡರ್ಗಳನ್ನು ತಮ್ಮಲ್ಲಿ ತೆಗೆದುಕೊಂಡ ಉಪ್ಪಾರ ಮತ್ತು ಅದೇ ಕಾಲಕ್ಕೆ ಕುರುಬ ಸಮಾಜದ ಬಾಂಧವರನ್ನು ಆ ರೈತರನ್ನು ತಮ್ಮ ತೆಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆಸಿದ್ದಾರೆ. ಅದರಲ್ಲಿ ಯಶಸ್ವಿನೂ ಆಗಬಹುದು ಅನ್ನುವಂಥ ತರ್ಕ ಎಲ್ಲರಲ್ಲೂ ಅದು. ಇಂಥ ಸಂದರ್ಭದಲ್ಲೇ ಲಕ್ಷ್ಮಣ ಸವದಿ ಅವರು ಸಹಿತ ತಮ್ಮ ಕ್ಷೇತ್ರ, ತಮ್ಮ ಸುತ್ತಮುತ್ತ ಕ್ಷೇತ್ರ, ರಾಜು ಕಾಗೆ ಅವ್ರ ಜೊತೆಗೆ ಇನ್ನುಳಿದವ್ರ ಜೊತೆಗೆ ನೇರ ಸಂಪರ್ಕ ಇಟ್ಕೊಂಡು ಅಲ್ಲಿ ಜನರ ಜೊತೆಗೆ, ಅಲ್ಲಿ PKPSಗಳ ಜೊತೆಗೆ ಸಾಕಷ್ಟು ಒಡನಾಟವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಂಥದ್ದು. ಜೊತೆಗೆ ಅವರು ಫ್ಯಾಕ್ಟ್ರಿಗಳು ಇರೋದ್ರಿಂದಾಗೆ ಸಹಜವಾಗಿ ಇವ್ರೂ ಅದಾವ. ರೈತರು ಅಲ್ಲಿ ತಮಗೆ ಅನುಕೂಲ ಎಲ್ಲಿದಪ್ಪ ಯಾರಿಂದ ಅವ್ರ ಪರ ಇಡುವಂಥದ್ದು ಸಾಮಾನ್ಯವಾದ ನಂಬಿಕೆ. ಒಟ್ಟಾರೆಯಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದರೆ ಇದೊಂದು ರೀತಿಯಾದ ಈಗ ನಿಮ್ಗೆ ಹೇಳಿದ್ದೀನಿ ನಾನು, ಪಾಳೆಗಾರ ಮಧ್ಯದಲ್ಲಿ ನಾವು ಹೆಚ್ಚು ನೀವು ಹೆಚ್ಚು ಅನ್ನೋಂಥ ಪಾಳೆಗಾರಿಗೆ ಕಾಂಪಿಟೇಷನ್ ಇದು. ಇದರಲ್ಲಿ ಯಾರು ಗೆದ್ರೂ ಅವ್ರು ಪಾಳೆಗಾರ. ಆದರೆ ಅದರಲ್ಲಿ ಕಡಿಮೆ ಯಾರು ಹೆಚ್ಚು ಯಾರು ಅನ್ನೋದು ಅವ್ರ ಸ್ವಭಾವದ ಮೇಲೆ ಅಥವಾ ಅವರ ಮಾಡುವ ಕೆಲಸಗಳ ಮೇಲೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಈಗಂತೂ ಇನ್ನೂ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರ ಹಿಂಬಾಲಕರ ಅಥವಾ ಅವರ ಗುಂಪಿನವರ ಕೈ ಮುಂದಂತ ಅನ್ನಿಸ್ತದೆ. ಬಟ್ ನಾವು ತಿಳ್ಕೊಂಡು ಸರಳ ಇಲ್ಲ. DKಶಿ ಅವರು ಆಲ್ರೆಡಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಮತ್ತು ಜೊತೆಗೆ ನಮ್ಮ ಲಕ್ಷ್ಮಣ ಸವದಿ ಅವರ ಒಂದು ಹಿನ್ನೆಲೆಯಲ್ಲಿ ಇದ್ದುಕೊಂಡು ಇವರನ್ನು ಪೂರ್ಣ ಪ್ರಮಾಣದಲ್ಲ ಈ ಒಂದು ಯಾವುದೇ ಪ್ರಸಂಗದಲ್ಲಿ ಈ BDCC ಬ್ಯಾಂಕ್ ಒಂದು ತಮ್ಮ ಕೈಲಿ ಉಳಿಲಿ ಅಥವಾ ಜಾರಕಿಹೊಳಿ ಸಹೋದರ ಕೈಲಿ ಸಿಗೋದು ಬೇಕಾಗಿಲ್ಲ ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ ಒಂದಿಷ್ಟು ಬಲವಾದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಇವರು ನೆಕ್ಸ್ಟ್ ಗುರಿ ಈಗಾಗಲೇ ನಿಮ್ಗೆ ಹೇಳಿದಾಗ 2028 ನಾನು ಕಾಂಪಿಟೇಷನ್ ಮಾಡ್ತೇನೆ ಅಂತ ಸತೀಶ್ ಅವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತಾಡಿಕೊಂಡಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕ ಮೇಲೆ ಹಿಡಿದು ಸಾಧಿಸೋದು ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ ಸತೀಶ್ ಜಾರಕಿಹೊಳಿ ಅವರು. ಅದಕ್ಕೆ ಬೆಳಗಾವಿಯಲ್ಲಿ ಹಿಡಿದಿಟ್ಟುಕೊಳ್ಬೇಕು ಅವ್ರನ್ನ ಮುಂದೆ ಬಿಡ್ಕೊಳ್ಳೋದು ಅನ್ನುವಂಥದ್ದು ಪ್ಲ್ಯಾನ್ ಅವ್ರದ್ದು ಅದಂತ ಅನ್ನಿಸ್ತದೆ. ಯಾರಿಗೆ ಗೊತ್ತು ಎಲ್ಲೆಲ್ಲಿ ಏನು ನಡೀತಾ ಇದೆ ಅಂತೇಳಿ. ಆದರೆ ಈ ಸದ್ಯ ಇರುತ್ತಿರುವಂಥ ಗುರಿ BDCC ಬ್ಯಾಂಕ್ ಅಂತ ಕೈ ತೆಗೆದುಕೊಂಡ ನೆಕ್ಸ್ಟ್ ಬೆಂಗಳೂರು CM ಪೋಸ್ಟನ್ನು 2028 ನಾವು ಹಿಡಿಬೇಕು ಅನ್ನೋಂಥ ಒಂದು ಚಾಲೆಂಜ್ ಜಾರಕಿಹೊಳಿ ಸಹೋದರ ಮುಂದಿರೋದ್ರಿಂದಾಗೆ ಅವರು ಸುಲಭವಾಗಿ ಬಿಡ್ತಾಯಿಲ್ಲ. ಇನ್ನುಳಿದ ಇಲ್ಲಿಯ ನಮ್ಮ ಪಟ್ಟಣವರಾಗಿರ್ಬೋದು, ಯಾದವಾಡವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಅಥವಾ ನಮ್ಮ ಕೌಸಲ್ಗಿ ಅವರಾಗಿರ್ಬೋದು, ಇವರು ಒಳಗೆ ಎಲ್ಲರೂ ಲಿಂಗಾಯತ ನಮ್ಮ ಕೈಯಲ್ಲಿ ಹಿಡಿದು ಇರಲಿ ಅನ್ನುವಂಥ ಮನಸ್ಥಿತಿಯವರು ಇದ್ದಾರೆ. ನೆಲಪದರಲ್ಲಿ ಅವರು ಒಳ್ಳೆ ಮಿತ್ರ ಕಾಣ್ತಿರ್ಬೋದು. ಬಟ್ ಒಳಮಗ್ಗಲಲ್ಲಿ ಹಿಂಗಿದ್ದಾವೆ. ಬಟ್ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಯಾರ್ಯಾರು ಯಾವ ಲಾಭ ಸಲುವಾಗಿ ಎಲ್ಲೆಲ್ಲಿ ಹೊಂದಾಣಿಕೆ ಆಗಿರ್ತಾರೋ ಈ ರಾಜಕಾರಣಿ ಹಿಡಿಯೋದು ಭಾಳ ಕಷ್ಟ. ಏನೂ ಆಗಲಿ ಈಗ ಮಾತ್ರ ಇಲ್ಲಿ ತುರ್ತು ನಿಧಾನಕ್ಕಿದು
DKC ಗುಂಪು ವರ್ಸಸ್ ಜಾರಕಿಹೊಳಿ ಗುಂಪು ಆಗ್ತದೇನೋ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಇದು ಯಾವ ರೂಪ ಪಡಿಬಹುದು ಅನ್ನೋದು ಇನ್ನು ಮುಂದಿನ ಬದಲಾವಣೆಗಳು ಡೆವಲಪ್ಮೆಂಟ್ಗಳ ಮೇಲೆ ನಾವು ಹೇಳ್ಬೋದಾಗ್ಯದ. ಜೊತೆಗೆ ಈಗಂತೂ ಇಲ್ಲೇ ಬೆಳಗಾವಿ ಜಿಲ್ಲೆ ಹಿಡಿತವನ್ನು ಸಾಧಿಸಿಕೊಂಡೇ ತೀರ್ತಾರು ಜಾರಕಿಹೊಳಿ ಸಹೋದರರು. ಯಾಕಂದ್ರೆ ಅವ್ರ ಮುಂದಿರುವಂಥ ಗುರಿ ಮಹತ್ವಾಕಾಂಕ್ಷೆ CM ಪೋಸ್ಟ್ ಅಂಥೇಳಿ ಎಲ್ಲರೂ ಮಾತಾಡ್ಕೊತಿದ್ದಾರೆ. ನೋಡೋಣ ಅದನ್ನು ಏನಾಗ್ತದೆ. ಯಾಕಂದರೆ ಎಲ್ಲರಿಗೂ ಇದ್ರ ಬಗ್ಗೆ ಕುತೂಹಲ ಅದ. DKC ಅವರು, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಜೊತೆಗೆ ಲಕ್ಷ್ಮಣ ಸವದಿ ಅವರು, ಅವ್ರ ಜೊತೆಗೆ ಇರುವಂಥ ಇನ್ನೂ ತೆರೆ ಮರೆಯ ನಾಯಕರು ಏನು ಮಾಡ್ಬೋದು ಅನ್ನೋದನ್ನು ಕುತೂಹಲ ನೋಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ನಿಮಗೆ ಅನಿಸಿದ್ದು ನಮಗೆ ಹೇಳ್ತಾ ಇರುತ್ತೆ. ಬರ್ರಿ ಹೇಳ್ರಿ, ನಾವು ಮಾತಾಡೋಣ, ಮತ್ತಷ್ಟು ನೋಡೋಣ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.